ಡೌಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಡವೆ ಸೆಲೆಕ್ಟ್ ಮಾಡೋದಕ್ಕೆ ಹೋದೆ. ಆ ಸಮಯದಲ್ಲಿ ನಾನೇನ್ ಮಾಡ್ಬೇಕಾಗಿತ್ತು ಅಂತ ನೀನೇ ಹೇಳ್ಬೇಕಿತ್ತು. ಏನೋ ಒಂದ್ ಕಾರಣ ಹೇಳಿ ತಪ್ಪಿಸ್ಕೊಂಡ್ಬಿಡ್ಬೇಕಿತ್ತು. ಓ ಅದೇ, ಆ ಏನೋ ಒಂದು ಕಾರಣ ಏನು? ಹಾ ಹೇಳು. ನಾನು ದಡ್ಡ, ಪೆದ್ದ, ನಾನು ಎಡವಟ್ಟು, ನನಗೆ ಗೊತ್ತಾಗ್ಲಿಲ್ಲ. ತಾವು ಬುದ್ಧಿವಂತ ಅಲ್ಲ. ಹೇಳಿ ಇವಾಗ. ಅಮ್ಮನ್ಗೆ ಡೌಟ್ ಬರಬಾರ್ದು ನಮ್ಮಿಬ್ರ ಮೇಲೆ ಅಂತ ಹೇಳಿ ನಾನೆಲ್ಲರೂ ಪ್ಯಾಚ್ ವರ್ಕ್ ಮಾಡ್ತಿದ್ದೆ ಅಲ್ವಾ? ತಾವ್ ಯಾಕೆ ನಾನು ಹೇಳಿದಿಕ್ಕೆಲ್ಲ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಿದ್ರಿ? ನಾನ್ ಸೆಲೆಕ್ಟ್ ಮಾಡಿದ ನೆಕ್ಲೆಸ್ ನ ನಿನ್ ಕತ್ತಿಗೆ ಹಾಕ್ಬೇಕಾದ್ರೆ ನೀನ್ ಯಾಕೆ ಸೈಲೆಂಟ್ ಆಗಿ ನಿಂತಿದ್ದೆ? ನನಗ್ ಬೇಡ ಅಂತ ಹೇಳ್ಬೋದಿತ್ತಲ್ವಾ? ಗೆಜ್ಜೆ ಕಾಲಿಗೆ ಹಾಕ್ಬೇಕಾದ್ರೆ ಯಾಕೆ ಸೈಲೆಂಟ್ ಆಗಿದ್ದೆ? ಹೇಳ್ಬೇಕಾಗಿತ್ತು ನನಗ್ ಬೇಡ ಸಾಹೇಬ್ರೆ ಅಂತ. ಅಲ್ಲ, ನಾನ್ ಇದನ್ನೆಲ್ಲ ಮಾಡಿಸ್ಕೊಂಡಿತ್ತು ಅತ್ತೆಗೋಸ್ಕರ. ನಾನು ಯಾರಿಗೋಸ್ಕರ ಮಾಡ್ದೆ? ನನಗೋಸ್ಕರ ಮಾಡ್ದ? ನಾನು ಅವ್ರಿಗೋಸ್ಕರನೇ ಮಾಡಿದ್ದು. ಸಿಚುಯೇಷನ್ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಗೊತ್ತಿದ್ಮೇಲೆ ಯಾಕೆ ನನಗೆ ಬೇಜಾರು ಮಾಡ್ತೀಯ? ಅಲ್ಲ, ನಾನೇನೋ ನಿಮ್ಗೆ ಹೊಸದಾಗಿದೆಲ್ಲ ಮಾಡ್ತೀನಿ. ಲಾಸ್ಟ್ ಟೈಮು ಇದೇ ತರ ಒಡವೆ ಸೆಲೆಕ್ಟ್ ಮಾಡೋದಕ್ಕೆ ಬಂದಾಗ ನಾನು ಇದನ್ನೇ ತಾನೇ ಮಾಡ್ದೆ. ಈ ಸಲಿನೂ ಅದು ರಿಪೀಟ್ ಆಗುತ್ತೋ ಇಲ್ವೋ ಅಂತ ನಮ್ಮ ಕಡೆನೆ ಅಮ್ಮ ನೋಡ್ತಿದ್ರು. ನೋಡು, ಅವರು ಯಾಕೆ ಕೋಮಾ ಅನ್ನೋ ಕಾರಣ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಅದು ಮಾಡಿರೋಂತ ಆಘಾತ ಅವ್ರಿಗೆ ಗೊತ್ತಿಲ್ಲದೆ ಇರಂಗೆ ಅವ್ರನ್ನ ಕಾಡ್ತಿದೆ. ಅವ್ರು ಕೋಮಾ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ಮೇಲೆ ನಾವ್ ಎಷ್ಟೇ ಚೆನ್ನಾಗಿದೀವಿ ಅಂತ ಅವ್ರ ಮುಂದೆ ತೋರ್ಸ್ಕೊಂತು ಅಂದ್ರು ಅವ್ರಿಗೆ ನಮ್ಮ ಮೇಲೆ ಅನುಮಾನ ಇದ್ದಿತ್ತು. ಹಾಗಾಗಿನೇ ನಾನು ಈ ತರ ರಿಯಾಕ್ಟ್ ಮಾಡಿದ್ದೆ. ಆದ್ರಿಂದ ನಿನಗೆ ಹರ್ಟ್ ಆಗಿತ್ತು ಅಂದ್ರೆ ಐ ಆಮ್ ರಿಯಲಿ ಸಾರಿ. ನೀನು ನೋವು ಮಾಡ್ಬೇಕು ಅಂತ ನಾನು ಅದೆಲ್ಲ ಮಾಡಿದ್ದಲ್ಲ. ಸಾಹೇಬ್ರೆ, ನಂದು ಸಾರಿ. ನಾನೇ ಸ್ವಲ್ಪ ಅತಿಯಾಗಿ ಯೋಚನೆ ಮಾಡ್ಬಿಟ್ಟೆ ಅನ್ಸುತ್ತೆ. ಇದನ್ನೆಲ್ಲ ಇಲ್ಲೇ ಬಿಟ್ಬಿಡೋಣ ಬಿಡಿ. ಇಲ್ಲೇ ಬಿಟ್ಬಿಡೋಣ ಬಿಡಿ ಅಲ್ಲ, ಏನ್ ಅನ್ಕೊಂಡಿದ್ಯಾ ನೀನು ಅಂತ? ನೀನ್ ಸಾರಿ ಕೇಳ್ತು ಅಂದ್ರೆ ನಾನು ಅದನ್ನ ಒಪ್ಕೊಂಡು ಸುಮ್ನಾಗ್ಬಿಡ್ಬೇಕು, ಇಲ್ಲೇ ಬಿಟ್ಬಿಡ್ಬೇಕು ಅದನ್ನ. ಏನಂದ ನಾನೇ ಸ್ವಲ್ಪ ಅತಿಯಾಗಿ ಯೋಚನೆ ಮಾಡ್ದೆ. ಈಗಷ್ಟೇ ಅಲ್ವಲ್ಲ, ಪ್ರತಿ ಸಲಿನೂ ನೀನ್ ಅತಿಯಾಗಿ ಯೋಚನೆ ಮಾಡೋದು, ಓವರ್ ಆಗಿ ಆಕ್ಟಿಂಗ್ ಮಾಡೋದು ನೀನು. ಬೇಡ ಸಾಹೇಬ್ರೆ, ಇದು ಇಲ್ಲೇ ಬಿಟ್ಬಿಡಿ ಅಂದ್ರೆ ಬಿಟ್ಬಿಡ್ಬೇಕಷ್ಟೇ. ಏನು ಹೋಗ್ಲಿ ಪಾಪ ಅಂತ ನಾನೇ ಕಾಂಪ್ರಮೈಸ್ ಆದ್ರೆ ನೀವು ಅದನ್ನ ಅಡ್ವಾಂಟೇಜ್ ಆಗಿ ತಗೋತೀರಾ? ಅಡ್ವಾಂಟೇಜ್? ಹೋಗ್ಲಿ ಪಾಪ ಅಂತ ನೀವ್ ಬಿಟ್ಬಿಡೋದು ಅಡ್ವಾಂಟೇಜ್ ಆಗೇ ತಗೊಂತೀರ. ಏನ್ ಮಾಡ್ಕೋತೀಯ ಅಂದ? ನೀವೇನ್ ಮಾಡ್ಕೋತೀರಾ? ನಾನು ಏನ್ ಮಾಡ್ಕೋತೀನ? ಸಾಹೇಬ್ರೆ, ಸುಮ್ಮನೆ ಅಂತ ನಕ್ಕಿ ಬಿಲ್ಡಪ್ ತಗೋಬೇಡಿ. ಅಬ್ಬಬ್ಬ ಅಂದ್ರೆ ಏನ್ ಮಾಡ್ತೀರಾ ನೀವು? ಆ ಕಾಡಿನ ರಾಣಿ ಸಿನಿಮಾಗೆ ನನ್ನ ಹೀರೋಯಿನ್ ಆಗಿ ಹಾಕೊಳ್ಳಲ್ಲ ಅಷ್ಟೇ ತಾನೇ? ಅಷ್ಟೇ ತಾನೇ? ಕಾಡಿನ ರಾಣಿ ಸಿನಿಮಾಗೆ ಹೀರೋಯಿನ್ ಆಗಿ ಹಾಕೊಳ್ಳಲ್ಲ ಅಷ್ಟೇ ತಾನೇ? ಅಲ್ಲ, ಹಂಗಾದ್ರೆ ನಿನ್ಗೆ ಕಾಡಿನ ರಾಣಿ ಸಿನಿಮಾಗೆ ಹೀರೋಯಿನ್ ಆಗಿ ಮಾಡೋದಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ದಂಗಾಯ್ತು. ನೀನ್ ಈಗ್ಲೇ ಹೇಳ್ಬಿಡು. ನಿನಗೆ ಆತರ ಏನಾರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈಗ್ಲೇ ಹೇಳ್ಬಿಡು. ನನ್ಗೆ ಸಾಹೇಬ್ರೆ ಹೀರೋಯಿನ್ ಆಗೋದಿಕ್ಕೆ ಇಷ್ಟ ಇಲ್ಲ, ನೀವ್ ದಯವಿಟ್ಟು ಆತರ ಕನ್ಸೆಲ್ಲ ಇಟ್ಕೋಬೇಡಿ, ನನ್ಗೆ ಆ ಕನ್ಸಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಡೌ ಮಾಡ್ಕೊಂಡು ಗೆಜ್ಜೆ ನೋಡೋದಲ್ಲ, ಹೇಳು ಒಂದೇ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ರಘುವೀರ್, ನನಗೆ ತುಂಬಾ ತಲೆ ನೋಡ್ತಾ ಇದೆ, ನಾನು ಬಾತ್ರೂಮ್ ಹೋಗ್ಬೇಕು. ಅಲ್ಲ, ಒಂದ್ ನಿಮಿಷ ನಿಂತ್ಕೊ. ಸಿಚುಯೇಷನ್ಗೂ ಈ ಮಾತುಗೂ ಸಂಬಂಧ ಇಲ್ಲ, ಬಾತ್ರೂಮ್ಗೂ ತಲೆನೋವು ಸಂಬಂಧ ಇಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ಉಂಟು ಆಗ್ಲೇ ನಮ್ಮನ್ನೆಲ್ಲ ಕೂರ್ಸಿ ನೀನ್ ಊಟಕ್ಕೆ ಬಡಿಸ್ತಿದ್ಯಾ. ಏನ್ ಸಮಾಚಾರ? ನೀನ್ ಸಮಾಧಾನವಾಗಿ ಊಟ ಮಾಡು, ನಾನ್ ಖುಷಿಯಿಂದಾನೆ ಎಲ್ರಿಗೂ ಬಡಿಸ್ತಾ ಇದ್ದೀನಿ. ದೇವಿಯಾ, ನೀವು ಊಟ ಬಡಿಸ್ತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ನೀನ್ ಕೂತ್ಕೊ ಮೊದ್ಲು. ನೀನ್ ಕೂತ್ಕೊ ಅತ್ತೆ. अब ऑनलाइन ತಿನ್ನಿಸ್ತೇನೆ. ತರ್ಲೆ, ಸುಮ್ಮನೆ ಊಟ ಮಾಡು. ಅಂಜು, ನಾನು ಹಿಂಗೆ ಹೇಳಿದ್ದೆ ನೆನಪಿದ್ಯಾ? ನನ್ನ ಲೈಫಲ್ಲಿರೋ ರೋಲ್ ಮಾಡೆಲ್ಸ್ ಅಂದ್ರೆ ನನ್ನ ಅಣ್ಣ ಮತ್ತೆ ಅತ್ತಿಗೆ ಅಂತ.
ಸೊ ಅವ್ರ ಗುಡ್ ಹ್ಯಾಬಿಟ್ಸ್ನ ನಾನು ನನ್ನ ಲೈಫಲ್ಲಿ ಇನ್ಕಲ್ಕೇಟ್ ಮಾಡಬೇಕು ಅಂತ ಇದ್ದೀನಿ. ಹೇಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಅವನ ತಟ್ಟೆಯಿಂದ ಮೊದಲನೇ ತುತ್ತು ತಿನ್ನಿಸ್ತಾನೋ ಹಾಗೆ ಇನ್ಮುಂದೆ ನನ್ನ ತಟ್ಟೆಯಿಂದ ಮೊದಲನೇ ತುತ್ತನ್ನ ನಿಂಗೆ ತಿನ್ನಿಸ್ತೀನಿ. ಓಕೆ? ಅಂಜು ನಚ್ಚಿ, ನಮ್ಮ ಮನೇಲಿ ಆದರ್ಶ ದಂಪತಿಗಳು ಅಂದ್ರೆ ನಮ್ಮ ಅಜಿತ ಮತ್ತೆ ಭೂಮಿ. ಈಗೂ ಇವ್ರಿಬ್ರೇ ರೋಲ್ ಮಾಡಲ್ಸ್. ಇವ್ರಿಬ್ರು ತರನೇ ನೀವು ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಆಮೇಲೆ ಮದ್ವೆ ಆಗೋದು. ಆದ್ರೆ ಅಜಿತ್ ಮತ್ತೆ ಭೂಮಿ ವಿಚಾರದಲ್ಲಿ ಅದ್ಯಾವ್ದು ನಡೀದೇ ಹೋದ್ರುನು ಇವ್ರಿಬ್ರು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ. ಹುಡುಗ ಹುಡುಗಿ ಜಾತಕನ ಕೊಡ್ತೀರಾ? ದೇವ್ರ ಮನೇಲಿದೆ, ನಾನ್ ತರ್ತೀನಿ. ಜಾತಕಗಳು ಇಷ್ಟೊತ್ತಾದ್ರೂ ಯಾಕೆ ತರ್ಲಿಲ್ಲ? ಒಂದ್ ನಿಮಿಷ ಹೋಗಿ ನೋಡ್ತೀನಿ. ನಿಮ್ಮ ಕಳ್ಳನ ಮದುವೆಗೆ ಇವತ್ತು ನಾನೇ ನನ್ನ ಕೈಯಾರೆ ಎಳ್ಳು ನೀರು ಬಿಡ್ತೀನಿ. ಮನಸ್ವಿನಿ, ಏನಂದೆ ನೀನು? ನನ್ನ ಮಗ ಸೊಸೆ ಜೀವನಕ್ಕೆ ನೀನೇ ನಿನ್ ಕೈಯಾರೆ ಎಳ್ಳು ನೀರು ಬಿಡ್ತೀಯಾ? ನಥಿಂಗ್ ಟು ವರಿ. ಮನ್ಸಿನ ಮೇಲೆ ಒಂದ್ ಸ್ವಲ್ಪ ಪ್ರೆಷರ್ ತಗೊಂಡಿದ್ದಾರೆ, ಹಾಗಾಗಿ BP ಒಂದ್ ಸ್ವಲ್ಪ ಫ್ಲಕ್ಚುಯೇಟ್ ಆಗಿದೆ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಶಿಲ್ ಬಿ ಬ್ಯಾಕ್ ಟು ನಾರ್ಮಲ್. ನಾನ್ ಕೋಮಕ್ ಹೋಗೋದಕ್ಕೂ ಮುಂಚೆ ಏನ್ ನಡೀತು ಅಂತ ನನ್ನ ನೆನಪಿಗೆ ಬಂತು. ಅದಕ್ಕ ಅವತ್ತು ಅಂತದ್ ಏನ್ ಕೇಳಿದೆ ಅಥವಾ ಅಂತದ್ ಏನ್ ನೋಡಿದೆ ನೀನು? ಹೇಳು ಸಂಗೀತ. ಅವತ್ತು ಅಶ್ವಿನಿ ಅಂಜು ಮತ್ತೆ ನಚ್ಚಿ ಜಾತಕನ ತರ್ತೀನಿ ಅಂತ ದೇವ್ರ ಕೋಣೆಗೆ ಹೋದ್ಲು. ಹೋದವಳು ಎಷ್ಟೊತ್ತಾದ್ರೂ ವಾಪಸ್ ಬರ್ಲೇ ಇಲ್ಲ. ಅವಳು ಹುಡುಕೊಂಡು ನಾನು ಹೋದೆ. ಅವಳು ಅಲ್ಲೇ ದೇವ್ರ ಮುಂದೆ ನಿಂತಿದ್ಲು. ಅವಳು ದೇವ್ರ ಮುಂದೆ ನಿಂತ್ಕೊಂಡು ಅಜಿತ್ ಭೂಮಿ ಸಂಸಾರಕ್ಕೆ ಎಳ್ಳು ನೀರು ಬಿಡ್ತೀನಿ ಅಂದ್ಲು. ಆ ಮಾತನ್ನ ಕೇಳಿ ನನಗೆ ತಡ್ಕೊಳ್ಳೋದಕ್ಕಾಗದೆ ಮನಸ್ವಿನಿ ಅಂತ ಜೋರಾಗಿ ಕೂಗ್ದೆ. ಅವಳನ್ನ ಚೆನ್ನಾಗಿ ಬೈದೆ. ಅದಕ್ಕೆ ಅವಳು ಶಾಕಿಂಗ್ ನ್ಯೂಸ್ ಹೇಳಿದ್ಲಾ ನಿಮ್ಗೆ? ಅವಳು ಏನೋ ಹೇಳಿದ್ಲು, ನೆನ್ಪಿಗೆ ಬರ್ತಿಲ್ಲ. ಏನ್ ಹೇಳಿದ್ಲು ಅವಳು? ಏನ್ ಹೇಳಿದ್ಲು ನೆನ್ಪಾಗ್ತಿಲ್ಲ. ಮಾಡ್ಕೋಬೇಡ, ರಿಲ್ಯಾಕ್ಸ್ ಆಗ. ಆಕ್ಚುಲಿ ಅಶ್ವಿನಿ ಆ ಡಾನ್ ರಾಣನ್ ಮಗಳು. ನಾನೇ ಮನಸ್ವಿನಿ ಅಂತ ಹೇಳ್ಕೊಂಡು ನಮ್ಮೆಲ್ಲರೂ ಮುಂದೆ ನಾಟಕ ಮಾಡ್ತಿದ್ವು ಅಷ್ಟೇ. ಅಯ್ಯೋ ದೇವ್ರೆ, ಹೌದು ಅವಳ ಬಗ್ಗೆ ನೀನ್ ಹೇಗ್ ಕಂಡಿಡ್ದೆ? ಸಂಗೀತ, ನಮ್ಮ ಅಜಿತಾನೆ ಪತ್ತೆ ಹಚ್ಚಿದ್ದು. ಇವ್ನ ಅರೆಸ್ಟ್ ಮಾಡುವಾಗ ಅವಳು ಓಡೋಗಿ ಲಾರಿ ಗುದ್ದಿ ನಿಮ್ಮಿಬ್ಬರ ಮಧ್ಯೆ ಎಲ್ಲ ಓಕೆ ತಾನೆ? ಸಮಸ್ಯೆ ಏನಿಲ್ಲ ಅಲ್ವಾ? ಅಯ್ಯೋ ಅತ್ತೆ, ಅಲ್ಲ ನೀವ್ಯಾಕೆ ಈ ತರ ಎಲ್ಲ ಯೋಚನೆ ಮಾಡ್ತೀರಾ? ನಾನು ಆಗ್ಲೇ ಹೇಳಿದ ಹಾಗೆ ಅವ್ರವ್ರ ಲೈಫು ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನಡೆಸ್ಬೇಕು. ಒಬ್ರ ಲೈಫ್ ಹೆಚ್ಚು, ನಮ್ ಲೈಫ್ ಕಡಿಮೆ.
अपार्टमेंटली सब कुछ है. ಹುಟ್ಟು ಮಚ್ಚೆ ಇತ್ತಾ? ದಿವ್ಯಾ ನಿಮ್ಮ ಇದು ನಾನ್ ಕೇಳ್ತಾ ಇರೋ ಪ್ರಶ್ನೆ ಅಲ್ಲ, ಸಾಹೇಬ್ರು ನನಗ್ ಕೇಳಿದ ಪ್ರಶ್ನೆ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾಕೆ ಅವ್ರು ಯಾಕೆ ಕೇಳಿದೆ ಈ ಪ್ರಶ್ನೆ? ಅದು ಮನಸ್ವಿನಿ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಮನಸ್ವಿನಿಗೂ ಇದೇ ರೀತಿ ಏನೋ ಹುಟ್ಟು ಮಚ್ಚೆ ಇತ್ತಂತೆ. ಅದು ಸಾಹೇಬ್ರಿಗೆ ಗೊತ್ತಿತ್ತಂತೆ. ಅದಕ್ಕೆ ನಿನಗೂ ಏನಾದ್ರೂ ಹುಟ್ಟು ಮಚ್ಚೆ ಇದೆಯಾ ಅಂತ ಅವ್ರು ನನ್ನ ಕೇಳಿದ್ರು. ಆ ರೀತಿ ಏನಾದ್ರೂ ನನ್ ಬೆನ್ನಲ್ಲಿ ಹುಟ್ಟು ಮಚ್ಚೆ ಇತ್ತಾ ದೇವಿಯಾನಿ ಅಮ್ಮ? ದೇವಿಯಾನಿ ಅಮ್ಮ ಏನ್ ಯೋಚಿಸ್ತಿದ್ದೀರಾ? ಅದೇ ಯೋಚನೆ ಮಾಡ್ತಿದ್ದೆ, ಆದ್ರೆ ಯಾವ ಮಚ್ಚೆನೂ ಕಾಣಿಸ್ಲಿಲ್ಲಪ್ಪ. ನಿನ್ ಟ್ಯಾಟೂ ಹಾಕ್ಸ್ದಾಗ ನಾನೇ ಇದ್ನಲ್ಲ ನಿನ್ ಜೊತೆಯಲ್ಲೇ ಅಷ್ಟು ಹೊತ್ತು. ಆತರ ಇದ್ದಿದ್ರೆ ನಂಗೆ ಗೊತ್ತಾಗ್ತಿತ್ತಲ್ಲ. ಯಾವ್ದು ಇರ್ಲಿಲ್ಲಪ್ಪ. ಹೌದಾ, ಸರಿ ಆಯ್ತು. ನೀವು ಬಿಸಿ ಬಿಸಿ ಕಾಫಿ ತರ್ತೀನಿ. ಹಾ, ಥ್ಯಾಂಕ್ ಯು ಪುಟಿ. ಬೇಬಿ